ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಸಮಸ್ಯೆಗಳು ಬರ್ತವೆ ಹೋಗ್ತವೆ, ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ. ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ಕೇಳ್ತಾನೆ, ಭಗವದ್ಗೀತೆನಲ್ಲಿ ಅದೊಂದು ವಿಚಾರ ಬರುತ್ತೆ. ಏನಪ್ಪ ಅಂತಂದರೆ, ಕೃಷ್ಣ ಇಲ್ಲಿರ್ತಕ್ಕಂಥ ಖಾಲಿ ಗೋಡೆ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪದವನ್ನು ಬರೀ, ಅದನ್ನು ನೋಡಿದವರು ಸಮಸ್ಯೆಯಲ್ಲಿರೋರಿಗೆ ಸಂತೋಷ ಆಗಬೇಕು, ನೋವಲ್ಲಿರೋರಿಗೆ ಸಂತೋಷ ಆಗಬೇಕು, ಸಂತೋಷದಲ್ಲಿರೋರು ನೋವಾಗಬೇಕು. ಅಂಥದ್ದೊಂದು ವಿಚಾರವನ್ನು ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಬಹಳ ಅದ್ಭುತವಾಗಿ ಹೇಳ್ತಾರೆ, ಏನಪ್ಪ ಈ ಸಮಯ ಹೀಗೆ ಇರೋದಿಲ್ಲ. ಹಾಗಾಗಿ ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಈ ಸಮಯ ಹೀಗೆ ಇರೋದಿಲ್ಲ. ಸಮಸ್ಯೆಗಳು ಬರ್ತವೆ ಹೋಗ್ತವೆ. ಇವತ್ತು ಚೆನ್ನಾಗಿದೆ, ನಾಳೆ ಎದುರಾಗುತ್ತೆ ಸಮಸ್ಯೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದಕ್ಕೆ ಈಗಲಿಂದನೇ ತಾವು ಟೆನ್ಷನ್ ಮಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇರೋ ಈ ಕ್ಷಣವನ್ನು ತೃಪ್ತಿಯಾಗಿ ಆಚರಣೆಯನ್ನು ಮಾಡಿ, ಸಂಪೂರ್ಣವಾಗಿ ಅದನ್ನು ಉಪಯೋಗಿಸ್ಕೊಳ್ಳಿ, ಅದರ ಲಾಭವನ್ನು ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಮಹಾಲಯ ಅಮಾವಾಸ್ಯೆಯ ಜೊತೆಗೆ ರಾಹುಗ್ರಸ್ತ ಸೂರ್ಯಗ್ರಹಣ ಇರುವ ಕಾರಣದಿಂದ ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ದಿನ ಏನೋ ಚೆನ್ನಾಗಿದೆ. ಆದರೆ ಈ ದಿನ ಚೆನ್ನಾಗಿರೋದ್ರ ಜೊತೆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಒಂದು ಅವಕಾಶವನ್ನು ನಾವು ಸರಿಸಮ ಪ್ರಮಾಣವಾಗಿ ಉಪಯೋಗಿಸ್ತಕ್ಕಂಥದ್ದು ಬಹಳ ಉತ್ತಮ. ಆದಷ್ಟು ಭಗವಂತನನ್ನು ನಾವು ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಸಂಕಟ ಬಂದಾಗ ವೆಂಕಟರಮಣ ಅನ್ನೋದಕ್ಕಿಂತ ಸಂಕಟ ಆಗಲಿ ಇಲ್ಲ ಅಂತಂದರೆ ಸಂತೋಷ ಆಗಲಿ, ಎಲ್ಲ ಸಮಯದಲ್ಲೂ ವೆಂಕಟರಮಣ ಪಾದವನ್ನು ಹಿಡಿತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಮಹಾವಿಷ್ಣುವಿನ ಸನ್ನಿಧಾನಕ್ಕೆ ಹೋಗಿ ಭಗವಂತನಿಗೆ ತುಳಸಿ ಪುಷ್ಪವನ್ನು ಸಮರ್ಪಣೆಯನ್ನು ಮಾಡಿ, ನಾವು ತುಳಸಿ ಪತ್ರಗಳನ್ನು ಸಮರ್ಪಣೆಯನ್ನು ಮಾಡಿ ಭಗವಂತನ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡ್ಕೊಳ್ಳೋದ್ರಿಂದ ಮಕರ ರಾಶಿನಲ್ಲಿರ್ತಕ್ಕಂಥವ್ರು ತಾವೂ ಕೂಡ ಮತ್ತಿಷ್ಟು ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಆದರೂ ಸ್ವಲ್ಪ ಜೋಪಾನವಾಗಿರಿ ಅಂತಲೇ ಹೇಳ್ತೀನಿ.